ಮಸ್ತುಬಜ್ಮ್ಯಾನ್ ಅಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರ 432ನೇ ವಾರ್ಷಿಕ ಹಾಗೂ 22ನೇ ಪಂಚವಾರ್ಷಿಕ ಉಳ್ಳಾಳ ಉರುಸ್. ಹಾಂಗೆಳೆಯರೇ, 2025ರ ದಿನಾಂಕ 24ನೇ ಏಪ್ರಿಲ್ನಿಂದ ಮೇ 18ರ ತನಕ ಹಾಜಿ ಸುಲ್ತಾನುಲ್ ಉಲಮಾ ಕಾಂದಾಪುರ ಎಪಿ ಅಬೂಬಕ್ಕರ್ ಮುಸ್ಲಿಯಾರ್ ರವರ ನೇತೃತ್ವದಲ್ಲಿ ಉಳ್ಳಾಳ ಉರುಸ್ ಮುಬಾರಕ್ ಜರಗಲಿದೆ. ಸರ್ವರಿಗೂ ಸ್ವಾಗತ ಬಯಸುವವರು ಅಧ್ಯಕ್ಷರು ಬಿಜಿ ಹನೀಫ್ ಹಾಜಿ ಮತ್ತು ಸಮಿತಿ ಸದಸ್ಯರು ಉಳ್ಳಾಳ ಜುಮ್ಮಾ ಮಸೀದ್ ಹಾಗೂ ಸೈಯದ್ ಮದನಿ ದರ್ಗಾ ಸಮಿತಿ ಉಳ್ಳಾಳ. 3 years ಬ್ಯಾಕ್ ಆಗಿತ್ತು. ಸೊ ಲಾಸ್ಟ್ ಟೈಮ್ ಅರೌಂಡ್ 8 lakhs ಜನ ಬಂದಿದ್ರು ಲಾಸ್ಟ್ ಡೇ. ಸೊ ಇದು ನಮ್ಮ ಪ್ರೆಸಿಡೆಂಟ್ ಹನೀಫ್ ಹಾಜಾರ್ ಅಂತ ಎಲ್ಲ ಟ್ರಸ್ಟೀಸ್ ಬಂದಿದ್ದಾರೆ. ನಮ್ದು ಉದ್ದೇಶ ಏನಂದ್ರೆ ನಿಮ್ಮನ್ನೆಲ್ಲ ಗ್ಯಾದರೇಷನ್ ಮಾಡುದು. ಯಾಕೆ ಅಂದ್ರೆ ನೀವು ಇದನ್ನು ಬೆಂಗಳೂರು ಹಾಗೂ ಮೈಸೂರು ಎಲ್ಲ ಕಡೆ ನಿಮ್ ಕಡೆ ಎಷ್ಟು ರೀಚ್ ಆಗ್ಲಿಕ್ಕೆ ಆಗುತ್ತೆ ಅಷ್ಟು ರೀಚ್ ಮಾಡಿಸ್ಬೇಕು ಅಂತ ಈ ಉರುಸನ್ನು. ಸೊ ಇವಾಗ ಎಲ್ಲ ಮಾತಾಡ್ಗ ಭಾರತದ ಹೆಸರಾಂತ ದರ್ಗಾಗಳಲ್ಲಿ ಒಂದಾದ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಎತ್ತಿದ ಹಜರತ್ ಮುಹಮ್ಮದ್ ಸಯ್ಯದ್ ಶರೀಫುಲ್ ಮದನಿ ಖದ್ದಸಲ್ಲಾಹು ಸಿರಹುಲ್ ಅಜೀಜ್ ತಂಗಳ್ರವರ 432ನೇ ವಾರ್ಷಿಕ ಮತ್ತು 22ನೇ ಪಂಚವಾರ್ಷಿಕ ಉರೂಸ್ 2025 ಏಪ್ರಿಲ್ 24ರಿಂದ ಪ್ರಾರಂಭಗೊಂಡು ಮೇ 18ರ ತನಕ ನಡೆಯಲಿದೆ. ಈ ಉರೂಸ್ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡಲಿಕ್ಕಾಗಿ ಪತ್ರಿಕಾ ಬಂಧುಗಳನ್ನು ನಿಮ್ಮೆಲ್ಲರನ್ನು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಈ ಉರೂಸ್ ಕಾರ್ಯಕ್ರಮವು 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದಿದ ಮಹಾನುಭಾವರು ಹಜರತ್ ಸಯ್ಯದ್ ಮುಹಮ್ಮದ್ ಶರೀಫುಲ್ ಮದನಿ ಖದ್ದಸಲ್ಲಾಹು ಸಿರಹುಲ್ ಅಜೀಜ್ ಸುಮಾರು 500 ವರ್ಷಗಳಿಗಿಂತ ಹಿಂದೆ ಮದೀನಾ ಮುನವ್ವರದಿಂದ ಪವಾಡವಾಗಿ ಸಮುದ್ರದಲ್ಲಿ ಚಾದರ ಹಾಸಿ ಬಂದವರಾಗಿದ್ದಾರೆ. ಅವರು ಅಲ್ಲಿಂದ ಮಂಗಳೂರಿಗೆ ಬಂದು ಮಂಗಳೂರಿನ ಹತ್ತಿರ ಪ್ರದೇಶವಾದ ಉಳ್ಳಾಳಕ್ಕೆ ಬಂದು ಮುಟ್ಟಿ ಅಲ್ಲಿನ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿ ಎಲ್ಲರನ್ನೂ ಉತ್ತಮ ಗುಣ ಸ್ವಭಾವದ ಪ್ರಜೆಗಳನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರ ಜೀವನ ಕಾಲದಲ್ಲಿ ಅವರೊಂದಿಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಮುಕ್ತವಾಗಿ ಅವರನ್ನು ಭೇಟಿಯಾಗುತ್ತಿದ್ದರು, ಅವರೊಂದಿಗೆ ಬೆರೆಯುತ್ತಿದ್ದರು, ಅವರೊಂದಿಗೆ ಆಶಯ ವಿನಿಮಯ ಮಾಡುತ್ತಿದ್ದರು. ಅವರ ರೋಗ ರುಜಿನಗಳಿಗಾಗಿ, ಕಷ್ಟ ಕಾಠಿಣ್ಯಗಳಿಗಾಗಿ, ಅವರ ಹಲವಾರು ಸಮಸ್ಯೆಗಳಿಗಾಗಿ ಸಂತ ಶ್ರೇಷ್ಠರಾದ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ರಹಮತುಲ್ಲಾಹಿ ಅಲೈಹಿ ಅವರನ್ನು ಭೇಟಿಯಾಗ್ತಿದ್ದರು. ಅವರಿಗೆ ಪರಿಹಾರ ಕೂಡ ಸಿಗ್ತಾ ಇತ್ತು. ಇದು ಶತಮಾನಗಳಿಂದ ಬಂದ ಒಂದು ರೂಢಿಯಾಗಿದೆ. ಅವರ ಹಯಾತ್ ಕಾಲದಲ್ಲಿ, ಬದುಕಿನ ಕಾಲದಲ್ಲಿ ಬರುತ್ತಿದ್ದಂತೆ ಅವರ ವಫಾತ್ ನಂತರವೂ, ಅವರ ವಿಯೋಗದ ನಂತರವೂ, ನಿಧನದ ನಂತರವೂ ಜನರು, ಸಮಾಜದ ಎಲ್ಲ ವರ್ಗದ ಜನರು ಅವರ ಸಮಾಧಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗಲೂ ಮುಸ್ಲಿಮರು ಅಮುಸ್ಲಿಮರು ಎನ್ನದೆ, ಜಾತಿ ಭೇದವಿಲ್ಲದೆ, ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ. ಅವರ ಉರೂಸ್ 5 ವರ್ಷಗಳಿಗೊಮ್ಮೆ ಉಳ್ಳಾಳದಲ್ಲಿ ನಡೆಯುತ್ತಾ ಇದೆ. ಈ ಉರೂಸ್ನಲ್ಲಿ 25 ಲಕ್ಷ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ದಿನನಿತ್ಯ 60 ಸಾವಿರದಷ್ಟು ಜನರು ಸೇರುವ ನಿರೀಕ್ಷೆ ಇದೆ. ಕೊನೆಯ ದಿನ ಅನ್ನದಾನ ಇರುತ್ತದೆ. ಆ ಅನ್ನದಾನದಲ್ಲಿ 5 ಲಕ್ಷದಷ್ಟು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 15,000 ಆಡು ಮಾಂಸ ಮತ್ತು 15,000 ಕೆಜಿ ಆಡು ಮಾಂಸ ಮತ್ತು 35,000 ಕೆಜಿ ಅಕ್ಕಿಯ ಅನ್ನದಾನವು ನಡೆಯುತ್ತದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ 16 ತಾರೀಕಿನಂದು. ಅದೇ ರೀತಿ ಈ ಉರೂಸ್ನ ನೇತೃತ್ವವನ್ನು
ಭಾರತದ ಗ್ರ್ಯಾಂಡ್ ಮುಫ್ತಿ ಉಳ್ಳಾಲ ಕಾಜಿ ಸುಲ್ತಾನುಲ್ ಉಲಮಾ ಸಾಹಿಬ್ ಕಿಬ್ಲಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ 23 ದಿವಸದಷ್ಟು ದಿನಗಳು ಧಾರ್ಮಿಕ ಪ್ರವಚನ, ಅದೇ ರೀತಿ ಸನದುದಾನ ಸಮ್ಮೇಳನ, ಸೌಹಾರ್ದ ಸಂಗಮ, ಸಾಮಾಜಿಕ ಸಮಾವೇಶ, ಉಲಮಾ ಉಮರಾ ಮೀಟ್, ಸಂದಲ್ ಮೆರವಣಿಗೆ, ಸಮಾರಂಭ ಇನ್ನಿತರ ಹಲವು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ನಮ್ಮ ಈ ಪ್ರೆಸ್ ಮೀಟ್ ನಲ್ಲಿ ದರ್ಗಾದ ಅಧ್ಯಕ್ಷರಾದಂತಹ ಜನಾಬ್ ಬಿಜಿ ಹನೀಫಾಜಿ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಸ್ಪೀಕರ್ ಸಾಹೇಬ್ರವರ ತಮ್ಮ ಆದ ಜುಲ್ಫಿಕಾರ್ ಅವರು ಇದ್ದಾರೆ. ಅದೇ ರೀತಿ ದರ್ಗಾದ ಕೋಶಾಧಿಕಾರಿ ಜನಾಬ್ ನಾಜಿಮ್ ರಹಮಾನ್ ರವರು ಇದ್ದಾರೆ. ಅದೇ ರೀತಿ ಉಳ್ಳಾಲದ ಪ್ರಮುಖ ಸೈಯದರಾದಂತಹ ಸೈಯದ್ ಹುಬೈಬ್ ತಂಗಲ್ರಿದ್ದಾರೆ. ಅದೇ ರೀತಿ ನಮ್ಮ ಉಳ್ಳಾಲ ಪ್ರದೇಶದ ಕ್ಷೇತ್ರದ ಅಡ್ವೊಕೇಟ್, ಅದೇ ರೀತಿ ವಿದ್ವಾಂಸರಾದಂತಹ ಹಸೈನಾರ್ ಹಿಮಮೀರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ದರ್ಗಾ ಸಮಿತಿಯ ಸದಸ್ಯರಾದಂತಹ ಅಬ್ದುಲ್ ಖಾದರ್ ಔದಿ ಇದ್ದಾರೆ. ಅದೇ ರೀತಿ ನಮ್ಮ ಈ ಪ್ರೆಸ್ ಮೀಟ್ ನಲ್ಲಿ ಹಜರತ್ ಮೌಲಾನಾ ಕಾದಿರಿ ಸೂಫಿ ಸೈಯದ್ ಶಾ ವಲಿ ಕಾದಿರಿ ಚಿಶ್ತಿ ಮುತವಲ್ಲಿ ಅಂಡ್ ಸಜ್ಜಾದಾ ನಶೀನ್ ದರ್ಗಾ ಹಜರತ್ ಸೈಯದ್ ಸಫ್ದರ್ ಅಲಿ ಶಾ ಕಾದಿರಿ, ಹಜರತ್ ಸೈಯದ್ ಶಂಶೀರ್ ಅಲಿ ಶಾ ಕಾದಿರಿ, ಚಾಮರಾಜಪೇಟೆ, ಬ್ಯಾಂಗ್ಳೂರು. ಅದೇ ರೀತಿ ಹಜರತ್ ಮೌಲಾನಾ ಮುಫ್ತಿ ಸೈಯದ್ ಶಾ ಗೌಸ್ ಫಿರಾನ್ ಕಾದಿರಿ ಶುತ್ತಾರಿ ಲತೀಫಿ ಸಜ್ಜಾದಾ ನಶೀನ್ ಬಡಾ ಮಕಾನ್ ಮೈಸೂರ್. ಅದೇ ರೀತಿ ಸೈಯದ್ ಅಬ್ದುಲ್ ರಸೂಲ್ ಶಾ ಹುಸೈನಿ ಗದ್ದಿ ನಶೀನ್ ದರ್ಗಾ ಹಜರತ್ ಸೈಯದಾನಾ ಖ್ವಾಜಾ ಹೈದರ್ ಸಫ್ದರ್ ವಲಿ ಔಲಿಯಾ ರಹಮತುಲ್ಲಾಹಿ ಅಲೈ ಮುಲ್ಬಾಗಲ್. ಅದೇ ರೀತಿ ಸೈಯದ್ ಶಹಬಾಸ್ ಅಲಿ ಶಾ ಕಾದಿರಿ ಇನ್ನಿತರ ಹಲವು ಪ್ರಮುಖರು ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಪ್ರೆಸ್ ಮೀಟ್ ನಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಅದೇ ರೀತಿ ರಾಜ್ಯದ ಎಲ್ಲ ಧಾರ್ಮಿಕ ನೇತಾರರಿಗೂ, ಅದೇ ರೀತಿ ನಮ್ಮ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾದ ಜನರಲ್ ಸೆಕ್ರೆಟರಿ, ಖಜಾಂಜಿ ಸದಸ್ಯರುಗಳು, ಟ್ರಸ್ಟಿಗಳಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ 22ನೆಯ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ 24ರಂದು ಪ್ರಾರಂಭಿಸಿ ಮೇ 18ರವರೆಗೆ ನಡೆಯಲಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಹಲವಾರು ದರ್ಗಾಗಳಿರಬಹುದು. ಹಲವಾರು ದರ್ಗಾಗಳಲ್ಲಿ ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮ ನಡೆಯುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿದೆ ವಿಷಯ. ಉಳ್ಳಾಲದ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾವು ದೇಶದಲ್ಲಿರುವ ಎಲ್ಲ ದರ್ಗಾಗಳಿಂದ ಒಂದು ಮಿಗಿಲಾದ, ಒಂದು ಎಚ್ಚೆತ್ತವಾದ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ. 3 ವರ್ಷಕ್ಕೊಮ್ಮೆ ವಕ್ಫ್ ಬೋರ್ಡ್ನಿಂದ ಚುನಾಯಿತರಾಗುವ ಹೊಸ ಕಮಿಟಿಯು ಕೇವಲ ಧಾರ್ಮಿಕ ಅಲ್ಲ, ಲೌಕಿಕ ಶಿಕ್ಷಣದ ನೇತೃತ್ವವನ್ನು ನೀಡುತ್ತಾ ಇದೆ. ಈ ದರ್ಗಾದ ಅಧೀನದಲ್ಲಿ 2 ಟ್ರಸ್ಟ್ಗಳು ಕಾರ್ಯನಿರ್ವಹಿಸಿದೆ. ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್. ಈ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಲ್ಲೇ ಇದರ ಅಧೀನದಲ್ಲಿ 17 ಶಾಲಾ ಕಾಲೇಜುಗಳು, 1 ITI ಕಾಲೇಜುಗಳು ತಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೂ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾದಾನವನ್ನು ನೀಡುತ್ತಾ ಇದೆ. ಈ ಟ್ರಸ್ಟ್ ಪ್ರಾರಂಭಿಸಿ 50 ವರ್ಷ ಮುಗಿಯಿತು. ಈ 50 ವರ್ಷಗಳಲ್ಲಿ ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳನ್ನು ಈ ಸಮುದಾಯಕ್ಕೆ ನೀಡಲಿದೆ. ಈ ಟ್ರಸ್ಟ್
ಪ್ರಾರಂಭಿಸಿದ ಪ್ರಮುಖರಲ್ಲಿ ನಮ್ಮ ರಾಜ್ಯದ ಘನವೆತ್ತ ಸ್ಪೀಕರ್ UT ಖಾದರ್ ಸಾರ್ ರವರ ತಂದೆ UT ಫರೀದ್ ರವರು ಇದರ ಮುಂಚೂಣಿಯಲ್ಲಿದ್ದರು ನಮ್ಮ ಕ್ಷೇತ್ರದ ಶಾಸಕರಾಗಿ. ಸರ್ಕಾರ ತನ್ನ ಪ್ರಜೆಗಳಿಗೆ, ತನ್ನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ವಿದ್ಯೆಯನ್ನು ಕೊಡ್ತಿದೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ದರ್ಗಾ ಸಮಿತಿಯು ನಮ್ಮ ಅಧೀನ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ವಿದ್ಯೆಯನ್ನು ನೀಡುತ್ತಾ ಅದರ ಒಟ್ಟಿಗೆ ವಿದ್ಯಾರ್ಥಿಗಳು ತನ್ನ ಮನೆಯಿಂದ ಬಂದು ಮನೆಯಿಂದ ಹಿಂದಿರುಗಿ ಹೋಗಲಿಕ್ಕೆ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಮ್ಮ ದರ್ಗಾ ಸಮಿತಿ ನಡೆಸುತ್ತಿದೆ. ಅದೇ ರೀತಿ 33 ಮಸೀದಿಗಳು, 26 ಜುಮಾ ಮಸೀದಿಗಳು, 33 ಮದ್ರಸೆಗಳು ಕೂಡ ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ. ಇದು ಕೇವಲ 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಡೆಸ್ತಾ ಇರುವುದು. 3 ಕಿಲೋಮೀಟರ್ ಓನ್ಲಿ ಇಷ್ಟು ಮದ್ರಸೆಗಳು ಮತ್ತು ಮಸೀದಿಗಳು. ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ವ್ಯವಸ್ಥೆ ಮತ್ತೊಂದು ಇರಲಾರದು. 3 ಕಿಲೋಮೀಟರ್ ವ್ಯವಸ್ಥೆಯಲ್ಲಿ ಒಂದು ನೇತೃತ್ವದಲ್ಲಿ ಒಂದರ ದರ್ಗದ ಅಧೀನದಲ್ಲಿ ಇಷ್ಟೊಂದು ಮದ್ರಸಾ ಶಾಲಾ ಕಾಲೇಜು ನಡೆಸುತ್ತಿರುವುದು. ಇದಕ್ಕೆಲ್ಲ ಒಂದು ಉದಾಹರಣೆ ನಮ್ಮ ಈ ದರ್ಬಾರ್. ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಳ್ರವರು 500 ವರ್ಷಕ್ಕೆ ಮುಂಚೆ ನಮ್ಮ ಉಳ್ಳಾಲಕ್ಕೆ ಬಂದು ನೆಲೆಸಿ ಅವರ ಜೀವಿತ ಕಾಲದಲ್ಲಿ ಯಾವ ರೀತಿಯಲ್ಲಿ ಮನುಷ್ಯರನ್ನು ಕಾಣಬೇಕು, ಯಾವ ರೀತಿಯಲ್ಲಿ ನಮ್ಮ ಧಾರ್ಮಿಕದ ನೇತೃತ್ವವನ್ನು, ಧಾರ್ಮಿಕದ ಉಪದೇಶವನ್ನು ಯಾವ ರೀತಿಯಲ್ಲಿ ಅವರ ಜೀವನ ಕಾಲದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ, ಅದನ್ನು ಈ 500 ವರ್ಷಗಳಲ್ಲಿ ಕೂಡ ಎಲ್ಲ ಉಳ್ಳಾಲದಲ್ಲಿ ಬರುವ ಎಲ್ಲ ಕಮಿಟಿಗಳನ್ನು ಅದನ್ನೇ ಇವತ್ತು ನಡೆಸ್ತಾ ಬರ್ತಾ ಇದೆ. ಇಲ್ಲಿ ಬರುವವರು ಕೇವಲ ಮುಸಲ್ಮಾನರಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧೀಜಿ ಅವರು ಕೂಡ ನಮ್ಮ ಉಳ್ಳಾಲ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿ ಮಾಜಿ ಪ್ರಧಾನಿ VP ಸಿಂಗ್ ರವರು, ಹಲವಾರು ನಮ್ಮ ದೇಶದ ಸುಪ್ರೀಂ ಕೋರ್ಟ್ಗಳ ಜಡ್ಜಿಗಳು, ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಈಗಾಗಲೇ ಇರುವಂತಹ ನಮ್ಮ ನೆಚ್ಚಿನ ಸಿದ್ದರಾಮಯ್ಯಜಿಯವರು, ಅದೇ ರೀತಿ ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿ ಆದ ತಕ್ಷಣ ಅವರ ಅವಧಿ ಮುಂಚೆ ನಮ್ಮ ಉಳ್ಳಾಲ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿದೆ. ಈ ಸಲವು ಒಂದು 25 ಲಕ್ಷ ಜನರು ಉರೂಸಿಗೆ ಬರುವ ಅಭಿಪ್ರಾಯ ಉಂಟು. ಅದೇ ರೀತಿ ಕೊನೆಯ ದಿವಸ ಮೇ 17ರಿಂದ ಮೇ 18ರವರೆಗೆ ಅನ್ನದಾನ ನಡೆಯಲಿಕ್ಕಿದೆ. ಒಂದೇ ಒಂದು ದಿವಸದಲ್ಲಿ 24 ಗಂಟೆಗಳಲ್ಲಿ ಹೆಚ್ಚು ಕಮ್ಮಿ 4 ಲಕ್ಷಕ್ಕಿಂತ ಹೆಚ್ಚ ಭಕ್ತಾದಿಗಳು ಈ ಅನ್ನದಾನದ ಫಲವನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಈ ಉರೂಸಿನ ಎಲ್ಲ ವ್ಯವಸ್ಥೆಗೆ ನೇತೃತ್ವ ನೀಡುವವರು ಒಂದು ನಮ್ಮ ಉಳ್ಳಾಲ ಖಾಜಿ ಸುಲ್ತಾನ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರ್ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್, ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಯೂ ಆದಂತಹ UT ಖಾದರ್ ರವರು ಇಂದು ಈ ಪ್ರೆಸ್ ನೀಡಲಿಕ್ಕೆ ಮುಖ್ಯವಾದ ಕಾರಣ ಅವರ ತಮ್ಮ UT ಇಫ್ತಿಕಾರ್ ರವರು, ಜುಲ್ಫಿಕಾರ್ ರವರಿಂದ ಇವತ್ತು ಈ ಮೀಟಿಂಗ್ ಪ್ರೆಸ್ ಮೀಟ್ ನಡೀತಾ ಇದೆ. ಎಲ್ಲರನ್ನು ಕೂಡ ನಾನು ಇವತ್ತು ಈ ದರ್ಗಾದ ಅಧ್ಯಕ್ಷನಾಗಿ ಈ ಪ್ರೆಸ್ನಲ್ಲಿ बिस्मिल्लाहिर्रहमानिर्रहीम नहमदुहु व नुसल्ली अला रसूलिहिल करीम के आओ ज़ियारत को अहले ईमान के हुस्ने परवरदिगार देखो, गर देख ना हो ज़मीन पे जन्नत, औलिया का मज़ार देखो, औलिया को है सकत अल्लाह से, तीर को फेरे ही आधी राह से, ज़मीं मैली नहीं होती, ज़मन मैला नहीं होता, मोहम्मद के ग़ुलामों का कफ़न मैला नहीं होता, सरकार दो आलम की उल्फत में जो मरते ही अल्लाह के वो बंदे ज़िंदा ही मज़ारों में। आज ये शहर बेंगलुरु रियासत कर्नाटक के सदर मकाम शहर बेंगलुरु में
रियासती हुकूमत के असम्बली के स्पीकर जनाब इज़्ज़त माब हानरेबल यूटी खादर साहब के इस बंगले में, सरकारी बंगले में आज उल्लाल शरीफ के दरगाह से उल्लाल शरीफ हज़रत सैयद खुतबुज़्ज़मा हज़रत सैयद मोहिउद्दीन मोहम्मद शरीफुल मदनी ख़स्सल्लाहु सुरुल अज़ीज़ के 432वें उर्स शरीफ के सिलसिले में जो 18 अप्रैल से शुरुआत जिसकी होगी, इमसाल 18 अप्रैल 2025 बरोज़ जुमेरात से शुरू होकर 24 मई नहीं 18 में 24 अप्रैल 2025 से शुरू होकर 18 मई 2025 तक ये उर्स शरीफ का सिलसिला जारी रहेगा। तो इस उर्स शरीफ के अंदर जो है मुल्क भर के, हिंदुस्तान भर के, रियासत कर्नाटक भर के तमाम सादात इकराम, मशाइख इज़ाम, सूफिया इकराम, उलमा इकराम, दरगाहों के ज़िम्मेदारान, मुजाविरीन, दुर्वेश तमाम शिरकत करें कसीर तादाद में, जोख दर जोख उमड़ते हुए सैलाब की तरह कसीर तादाद में शिरकत फरमाएँ। यही पैगाम मजलिस मुंतज़िमा हाजी जनाब बीजी हनीफ साहब, जनरल सेक्रेटरी शहाबुद्दीन सक़ाफ़ साहब, ख़ज़ानची नाज़िमुर रहमान साहब, सैयद खुबे तंगड़ व अरकान कमेटी की जानिब से दरगाह शरीफ की यही पैगाम दिया जा रहा है कि तमाम कसीर तादाद में उमड़ते हुए सैलाब की तरह अक़ीदतमंदान औलिया, बरादरान मिल्लत, दुख्तरान इस्लाम शिरकत करें। ये दरगाह शरीफ एक ऐसी मुक़द्दस तारीख़ रखती है जिस तरह से हिंदुस्तान में हज़रत सैयदना ख्वाजा मोइनुद्दीन चिश्ती अजमेरी रहमतुल्लाह अलैह की दरगाह शरीफ हिंदू, मुस्लिम, सिख, ईसाई आपसी कौमी एकजहती, इत्तेहाद और भाईचारे का पैकर है गरीब नवाज की दरगाह शरीफ। इसी तरह उल्लाल शरीफ के सैयदना मोहिउद्दीन शरीफुल मदनी रहमतुल्लाह अलैह की दरगाह शरीफ भी सानी अजमेर, दूसरा अजमेर कहते ही सानी अजमेर है। ये मशहूर व मारूफ है हिंदू, मुस्लिम, सिख, ईसाई कौमी एकजहती के लिए, आपसी भाईचारे के लिए, अमन के लिए, मजहबी रवादारी, सकाफ़त, तहज़ीब व तमद्दुन के लिए काफ़ी मशहूर व मारूफ है। हज़रत सैयदना शरीफुल मदनी ख़स्सल्लाहु सुरुल अज़ीज़ मदीने तय्यबा में हज़रत सैयदना मोहम्मद रसूलुल्लाह सल्लल्लाहु अलैहि वसल्लम के रोज़े में काफ़ी साल रहे थे। उन्होंने आज से तकरीबन जो है 525 साल पहले सैयदना मोहम्मद रसूलुल्लाह सल्लल्लाहु अलैहि वसल्लम अपने नाना जान का हुक्म पाकर, अपने नाना जान सैयदना मोहम्मद रसूलुल्लाह सल्लल्लाहु अलैहि वसल्लम का हुक्म पाकर जानिमाज़ समंदर में बिछाए और उसके ऊपर जो है जानिमाज़ व तैरता हुआ उल्लाल शरीफ पहुँचा मंगलूर के। आप वहाँ पर आकर आपका ख़ज़्मे मुबारक पड़ा। 525 साला ख़दीम बुज़ुर्ग दीन जिन्होंने आकर जो है वहाँ पर तकरीबन जो है 100 साल से भी ज़ायद खिदमात अंजाम दिए, एहतराम इंसानियत का पैगाम दिया, तमाम कौम व मिल्लत के दिलों में मोहब्बत का पैगाम दिया। आज भी बिला तफरीक़ मज़हब व मिल्लत के हर कौम का फ़र्द आपकी दरगाह पाक की ज़ियारत करता है और मन्नतें मुरादें उनकी बेशक पूरी होती हैं। आपकी मशहूर व मारूफ करामत यह है कि बकरे, शेलियाँ, भेड़, बकरे, इस किस्म के जानवर जिनके गले में हज़रत सैयदना शरीफुल मदनी रहमतुल्लाह अलैह का नाम आप डालकर उसे कहीं पर भी छोड़ दो, मैसूर से छोड़ दो, बेंगलोर से, चेन्नई से, हज़ारों किलोमीटर दूर से भी आपके बकरे आपकी दरगाह तक पहुंच जाती। कहीं पर भी कोई भी उनको जानवर भी शिकार नहीं कर सकता, कोई भी जानवर जो है खूनखार जानवर भी शिकार नहीं कर सकता, आदमी भी नहीं गिरफ्तार करते। उनके गले में बिल्ला डालकर, पट्टा डालकर छोड़ दिए तो उल्लाल शरीफ की दरगाह में पहुंच जाता है। इमसाल भी 16,000 बकरे, ये भेड़ बकरे 16,000 उर्स शरीफ के मौके पर ज़ुबा किए जा रहे हैं, दावत की जा रही है और 50,000 से भी ज़्यादा किलो का चावल यहाँ पर लंगर में पकेगा। तमाम ट्रस्ट, तमाम मेंबरान यहाँ पर और जनाब यूटी खादर साहब, यूटी जुल्फ़ाकार साहब, जितने भी हैं मेंबरान या अरकान कमेटी और तमाम लोग जो हैं, सदर जीबी हनीफ साहब, हाजी साहब, जनरल सेक्रेटरी शहाबुद्दीन सक़ाफ़ साहब, ख़ज़ानची नाज़िमुर रहमान साहब, सैयद खुबे तंगल साहब, ये तमाम लोग अपील कर रहे हैं। और हम जो हैं अलग अलग डिस्ट्रिक्ट से यहाँ पर जमा हुए हैं। बेंगलुरु से
मैं सैयदना पीर सफदर अली शाह क़ादरी बगदादी क़द्दसल्लाहुल अज़ीज़ का मुतवल्ली दरगाह शरीफ का मुतवल्ली व सज्जादा नशीन और हमारे मैसूर के बड़े मकान से हज़रत सैयद शाह मोहम्मद उमर पीर महज़ार अली शाह शुक्तारी क़ादरी 4 बरस के पीर जो 380 साला दरगाह है, वहाँ के मौलाना मुफ्ती हज़रत सैयद शाह गौस पीरान शुक्तारी क़ादरी साहिब क़िबला मैसूर से आए हुए हैं। इसी तरह हमारे मुलबागल के 950 साल की क़दीम दरगाह हज़रत सैयदना ख्वाजा बाबा सुल्तान हैदर सफदरौलिया कलंदर हुसैनी के दरगाह शरीफ के जो हैं वहाँ मुजावर खादिम वहाँ के जो हैं सैयद अब्दुल रसूल हुसैनी साहब जो वकील भी हैं अल्हम्दुलिल्लाह हाई कोर्ट के, वो भी तशरीफ़ लाए हैं। और हमारे सैयद शहबाज अली तंगड़ वो भी तशरीफ़ लाए हैं। तमाम लोग मिलकर हम तमाम दरगाहों के ज़िम्मेदारान को, तमाम अक़ीदतमंदान औलिया को यही पैगाम पहुँचा रहे हैं कि जो मुक़द्दस वली हैं हज़रत सैयद क़ुतबुज़्ज़मा हज़रत सैयदना शरीफुल मदनी उल्लालवी क़द्दसल्लाहु सिर्रहुल अज़ीज़ आले नबी औलाद अली अहले शहज़ादे अहले बैत रसूलुल्लाह सल्लल्लाहु अलैहि वसल्लम, इनके संदल और उर्स शरीफ में उमड़ते हुए सैलाब की तरह कसीर तादाद में शिरकत फरमाएँ। मज़ीद तफसीलात, मज़ीद मालूमात आपको यूट्यूब पर भी कुल्लाल शरीफ की दरगाह आप मारेंगे तो उसमें मिल जाएगा आपको। और साथ ही साथ यहाँ के जो अखबारी नुमाइंदे मीडिया चैनल वगैरह सब जो हैं आप तक मालूमात भी पहुँच जाएगी। दूसरों तक भी जो है व्हाट्सएप ग्रुप में, फेसबुक में, इंस्टाग्राम में शेयर करें। तमाम लोग दूर दूर तक ये फैलाएँ ये संदल और से शरीफ की दावत को। तमाम बरदरान मिल्लत अहले इस्लाम के फ़र्ज़ंदान इस्लाम और आशिक़ान औलिया अल्लाह को अस्सलामु अलैकुम व रहमतुल्लाहि व बरकातहू। हमारे कर्नाटक के अंदर सरकार सैयदना हज़रत क़ुतबुल-ज़मा हज़रत सैयद महमूद शरीफ अल मदनी मोहम्मद शरीफ अल मदनी रहमतुल्लाह अलैह उल्लाल का उर्स मुबारक 432वां उर्स मुबारक मनाया जा रहा है। इस साल पंचगाना 5 साल में एक मरतबा उर्स मुंतखब किया जाता है। इस बार का जो है 5 सालाना 20 पर 2वां उर्स मुबारक तकरीबन 4 अप्रैल से शुरू हो 24 अप्रैल से शुरू होकर मई 18 तक जारी रहेगा। इसमें तमाम कर्नाटक और दीगर रियासत के मुसलमाना ने आशिक़ान औलिया अल्लाह से मैं दरख्वास्त करता हूँ कि कसीद तादाद में शिरकत फरमा कर फुलूज़ व बरक़ात हासिल करें। अस्सलामु अलैकुम व रहमतुल्लाहि व बरकातहू।